ಹಲೋ ಬಾಸ್, ಈ ವಿಡಿಯೋದಲ್ಲಿ ನಾವು ಮಾತಾಡೋದು ಕಾಂತಾರ ಎ ಲೆಜೆಂಡ್ ಚಾಪ್ಟರ್ 1 ಬಗ್ಗೆ. ಹೇಗಿದ್ದೀರಾ ಗೆಳೆಯರೇ? ನಮಸ್ಕಾರ ಗುರು, ಸ್ವಾಗತ ನಮ್ಮ ಚಾನಲ್ಗೆ. 2022ರ ಕಾಂತಾರ ಅಂದರೆ ಲೆವೆಲ್ಲೇ ಬೇರೆ. ಕೇವಲ 16 ಕೋಟಿಗೆ ಮಾಡಿದ್ರು, ಆದರೆ ಹಿಂದಿ ಮಾರುಕಟ್ಟೆಯಲ್ಲಿ 100 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಆಗಿತ್ತು. ಯಾಕಂದರೆ ಆ ಚಿತ್ರ ನಮ್ಮ ದೇವರು, ನಮ್ಮ ನೆಲ, ನಮ್ಮ ಸಂಸ್ಕೃತಿ, ಅಂದರೆ ನಮ್ಮ ಹೃದಯದ ವಿಷಯ, ನಮ್ಮ ಹಳ್ಳಿ ದೇವರುಗಳ ಕತೆ, ನಮ್ಮ ನಂಬಿಕೆ ಅದನ್ನೇ ಸ್ಪಷ್ಟಿಸಿತ್ತು. ಈ ಸಲದ ಪಾರ್ಟ್ ಬಜೆಟ್ 125 ಕೋಟಿ, ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ಸ್ ನೇರ 1000 ಕೋಟಿ ಕ್ಲಬ್ ಆಗಿತ್ತು. ಅದೇ ಈ ಚಿತ್ರದ ಸವಾಲು. ಮತ್ತು ಹೇಳಬೇಕಂದ್ರೆ ಬಾಸ್, ಈ ಸಿನಿಮಾ ಅದನ್ನು ಹ್ಯಾಂಡಲ್ ಮಾಡಿದೆ. ಕತೆ ಏನಪ್ಪ ಅಂದರೆ, ಒಬ್ಬ ರಾಜ, ಒಂದು ಸಾಮ್ರಾಜ್ಯ, ಕಾಂತಾರದ ಕಾಡು ಜನ, ಆದಿವಾಸಿಗಳು, ಇವರ ನಡುವೆ ನಡೆಯೋ ಸುತ್ತಾಟ. ಅಲ್ಲಿ ಮಧುಬನ ಅಂದರು, ಅದಕ್ಕಾಗಿ ಹೋರಾಟ ಶುರು. ರಾಜನಿಗೊಂದು ಹಿಂದಿನ ಕತೆ ಇರುತ್ತೆ, ಅದರಿಂದ ಅವನು ಕಾಡಿಗೆ ಹೋಗಬಾರದು. ಆದರೆ ಅವನ ಆರ್ಡರ್, ಕಾಂತಾರದ ಜನ ದರ್ಬಾರಿಗೆ ಬರೋದು ಬೇಡ, ರಾಜ್ಯದ ಯಾವುದನ್ನೂ ಮುಟ್ಟೋದು ಬೇಡ. ಆಗ ಬರ್ಮೆ ರಿಷಬ್ ಶೆಟ್ಟಿ ಎಂಟ್ರಿ ಕೊಡ್ತಾರೆ. ಬಾಸ್, ಅವರ ಸ್ಟೈಲ್ ಅಂದರೆ ಪವರ್ ಪ್ಯಾಕ್ಟ್. ರಾಜನ ಮಗ ಗುಲ್ಶನ್ ದೇವಯ್ಯ ಕಾಡಿಗೆ ಕಾಲಿಟ್ಟ ತಕ್ಷಣ ಡ್ರಾಮಾ ಸ್ಟಾರ್ಟ್ ಆಗುತ್ತದೆ. ಅದೇ ಇಡೀ ಕಥೆಯ ಟ್ರಿಗರ್ ಪಾಯಿಂಟ್. ನಂತರ ದೇವರ ಅನುಭವ, ಗೂಸ್ ಬಂಪ್ಸ್ ಗ್ಯಾರಂಟಿ. ರಿಷಬ್ ಶೆಟ್ಟಿಯ ಆ್ಯಕ್ಟಿಂಗ್ ಅಂದರೆ ನಿಜಕ್ಕೂ ಪವರ್ ಹೌಸ್. ದೇವರು ಮತ್ತು ಮಾನವದ ಮಧ್ಯದ ಬಾಂಡನ್ನು ಸೂಪರ್ ಕ್ಲಾಸ್ನಲ್ಲಿ ತೋರಿಸಿದ್ದಾರೆ. ಒಂದೇ ಪ್ರದೇಶದ 3 ಸಮಾಜಗಳ ಸ್ಟೋರಿ ಕನೆಕ್ಷನ್ ಬಿಲ್ಡಪ್ ಟಾಪ್ ಕ್ಲಾಸ್. ಪ್ರೊಡಕ್ಷನ್ ಕ್ವಾಲಿಟಿ ಅಂದರೆ ಹಾಲಿವುಡ್ ಲೆವೆಲ್ ಬಾಸ್. ಕ್ಲೈಮ್ಯಾಕ್ಸ್ ಬಾಸ್, ಮೊದಲ ಭಾಗದಂತೆ ಗೂಸ್ ಬಂಪ್ಸ್ ಪಕ್ಕ. ಮ್ಯೂಸಿಕ್ಸ್, ಫೈಟ್, ಡೈಲಾಗ್ಸ್ ಎಲ್ಲವೂ ಫುಲ್ ಪವರ್. ಏನಂದರೆ ಆ ಜಾಗ ನಿಮ್ಮದಲ್ಲ, ಕೇವಲ ರಾಜ್ಯ ನಿಮ್ಮದು. ಈ ಡೈಲಾಗ್ ಸೀನ್ಗೆ ಪವರ್ ಕೊಡ್ತು ಬಾಸ್. CGI VFX ಚೆನ್ನಾಗಿದ್ರೂ ಕೊನೆಯಲ್ಲಿ ಬರುವ ದೊಡ್ಡ ಕ್ರಿಯೇಚರ್ ನಿಜವಾದ ಹಾಗೆ ಅನಿಸಲಿಲ್ಲ. ಸಿನಿಮಾ ಸ್ವಲ್ಪ ದೊಡ್ಡದು, 3 ಗಂಟೆ ಆಲ್ಮೋಸ್ಟ್. ಕೆಲವು ಸೀನ್ಗಳು ಕಟ್ ಮಾಡಿದರೆ ಟೈಟ್ ಆಗ್ತಿತ್ತು. ಇಂಟರ್ವಲ್ ನಂತರದ ಫೈಟ್, ಮೊದಲ ಕಾಂತಾರ ಹೀಗಾಗಿಯೇ ಹಿಟ್ ಆಗಿಲ್ಲ. ಆದರೆ ರಿಷಬ್ ಶೆಟ್ಟಿಯ ಡೆಡಿಕೇಶನ್ 101% ಇದೆ. ಅವರ ಬಾಡಿ ಲ್ಯಾಂಗ್ವೇಜ್, ಫಿಸಿಕ್, ಪ್ರೆಸೆಂಟ್ಸ್ ಬೆಸ್ಟ್ ಆಫ್ ಬೆಸ್ಟ್. ಒಟ್ಟಾರೆ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು. ಫುಲ್ ಪೈಸಾ ವಸೂಲ್ ಸಿನಿಮಾ. ಒಂದು ಸೀನ್ ಮಕ್ಕಳಿಗೆ ಬೇಡ, ಆ ಟೈಮ್ ಚಾಕ್ಲೇಟ್ ಕೊಡಿಸಿ ತೊಡಗಿಸಿಬಿಡಿ. ಬಾಕಿ ಸಿನಿಮಾ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್. ನೀವೇನು ಹೇಳ್ತೀರಾ ಬಾಸ್? ಸಿನಿಮಾ ನೋಡಿದ್ರಾ? ಹೇಗಿತ್ತು? ಕಮೆಂಟ್ ಹಾಕಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಜೈ ಹಿಂದ್.